ಲೂಕನ ಬರೆದ ಸುವಾರ್ತೆ 8ನೇ ಸಂಧಿ 22ನೇ ವಚನ 24ನೇ ವಚನ. ಎಂಟನೇ ಸಂಧಿ 24ನೇ ವಚನ. ಹೀಗಿರಲಾಗಿ ಅವರು ಆತನ ಹತ್ತಿರ ಬಂದು, ಗುರುವೇ ಗುರುವೇ, ಸಾಯುತ್ತೇವೆ ಎಂದು ಹೇಳಿ ಆತನನ್ನು ಎಬ್ಬಿಸಿದರು. ಆಗ ಆತನು ಎದ್ದು ಗಾಳಿಯನ್ನು ಉಬ್ಬುವ ನೀರನ್ನು ಗದರಿಸಲು ಅವು ನಿಂತವು. ಶಾಂತವಾಯಿತು. ನೋಡಿದ್ರೆ ದೇವರು ಏನ್ ಮಾಡ್ತಾ ಇದ್ದಾನೆ, ಗಾಳಿಗೂ ಉಬ್ಬುವ ನೀರಿಗೂ ಏನ್ ಮಾಡ್ದ, ಗದರಿಸಿದ ಅಂದ್ರೆ ಯಾವ ರೀತಿಯಾಗಿ ಅದಕ್ಕೆ ಗದರಿಸಿರ್ಬೋದು. ಯಾರಿಗಾದ್ರೂ ಗಾಳಿ ನೀರಿಗೆ ಅಪ್ಪಣೆ ಕೊಡುವಂತ ಶಕ್ತಿ ಯಾರಲ್ಲಿ ಇರ್ತದೆ? ಯಾರಲ್ಲಿ? ಸರ್ವಶಕ್ತನಾದ ಯಾರು ನಿರ್ಮಿಸುತ್ತಾರಲ್ಲ ಅವರ ಕೈಯಲ್ಲಿ ಅಧಿಕಾರ ಇರ್ತದ. ಎಕ್ಸಾಂಪಲ್ ಆಗಿ ನೀವಿ ಪೇಂಟ್ಸ್ ರಚಿಸಿದಂದ್ರೆ ಇದರೊಳಗೆ ಏನೇನು ಕಾರ್ಯಗಳು ಮಾಡಿದಿ, ಹೆಂಗ್ ಮಾಡಿದ ಅಂತ ಹೇಳಿ ನಿನಗೆ ಗೊತ್ತಿರ್ತದೆ ಮೊದಲನೇದಾಗಿ. ಎರಡನೇದಾಗಿ ಎಲ್ಲರಿಗೂ ಗೊತ್ತಾಗುವಂತದ್ದಾಗಿರ್ತದೆ. ಅದೇ ಸರ್ವಶಕ್ತನು. ಇಲ್ಲಿ ಯೇಸು ಏನಿದ, ಬಲಶಕ್ತಿ ಉಳ್ಳ ಸರ್ವಶಕ್ತನಾದ ಯೇಸು ಆಗಿದ್ದ, ತಂದೆಯ ಮೂಲಕ ಬಂದಿದ ಮಗನಾಗಿದ್ದ. ಇಲ್ಲಿ ನೋಡಿದ್ರೆ ಶಿಷ್ಯರು ಏನ್ ಮಾಡ್ತಾರ, ಆ ಬಿರುಗಾಳಿ ಉಬ್ಬುವ ಗಾಳಿ ಆ ನೀರಿಗೆ ನೋಡಿ ಹೆದರಿ, ಅಯ್ಯೋ ನಾವು ಸಾಯ್ತೇವೆ, ಏಳು ಗುರುವೆ ಅಂತೇಳಿ ದೇವರ ಡೋಣಿಯಲ್ಲಿ ಗಾಢವಾದ ನಿದ್ರೆಯಲ್ಲಿ ಮಲಗುತ್ತಿರುವಾಗ ಆ ಬಿರುಗಾಳಿಯು ಉಬ್ಬುವ ನೀರು ಅಂದರೆ ಸೈತಾನನು ತನ್ನ ಶಕ್ತಿ ಪ್ರದರ್ಶನ ತೋರಿಸ್ತಾ ಇದ್ದಾನೆ. ಯಾವ ಮೂಲಕ? ಮೋಶೆ ಯಾವ ರೀತಿಯಾಗಿ ಕೆಂಪು ಸಮುದ್ರದಲ್ಲಿ ನೀರಿನ ಮೂಲಕ ಮಾರ್ಗ ಮಾಡಿದಲ್ಲ, ಅದನ್ನು ಮಾಡುವ ಪ್ರಯತ್ನ ಪಟ್ಟಿದ. ಆದರೆ ಸರ್ವಶಕ್ತನ ಶಕ್ತಿ ಮುಂದೆ ಇದರ ಶಕ್ತಿ ಯಾವುದು? ಅದು ಖಾಲಿ ಅಂದಿಸುವಂತ ಶಕ್ತಿ. ದೇವರೇನಂತಾರ, ಸೈತಾನನು ಗರ್ಜಿಸುವ ಸಿಂಹದಂತೆ ಬರ್ತಾನ, ನಿಮಗೆ ಏನು ಮಾಡಲಾರನು. ಇಲ್ಲೂ ಅದೇ ಪ್ರಯಾಸ ಪಡ್ತಿದ್ದ. ಯಾರಿಗೆ? ಆತನ ದೇವರಿಗೆ ಅಂದಿಸುವಂತನಾಗಿದ್ದಾನ, ಶಿಷ್ಯರಿಗೆ, ಮಾನವರಿಗೆ ಆತನ ಶಿಷ್ಯರಿಗೆ ಅಂದಿಸ್ತಾ ಇತ್ತು. ಆದ್ರೆ ದೇವರು ಏನಲ್ಲ, ಎಲ್ಲ ನಂಬಿಕಸ್ತರೆ, ನಿಮ್ಮ ನಂಬಿಕೆ ಎಲ್ಲಿ ಹೋಗ್ಯದ? ನಾನು ಸರ್ವಶಕ್ತ ದೇವರಾದ ನಿಮ್ ಜೊತೆ ಇದ್ದೆ, ನಿಮ್ಗೆ ಇಷ್ಟು ದಿವಸ ಕಲಿಸಿದ ಒಂದೊಂದು ಅಧ್ಯಾಯ ಎಲ್ಲಿ ಮರ್ತು ಹೋಗಿದ್ರಿ ಅಂತ ದೇವ್ರು ಕೇಳುವಂತನಾಗಿದೆ. ಅದಕ್ಕೆ ಅಂತನ ಎಲ್ಲ ನಂಬಿಕಸ್ತರಿದ್ದವ್ರೆ, ನಿಮ್ಮ ನಂಬಿಕೆ ಎಲ್ಲದ? ನಂಬಿಕೆ ಎಲ್ಲಿ ಅಂತ ಕೇಳ್ತಾನೆ ದೇವರು. ಅದಕ್ಕೆ ಇವತ್ತ ನಾವು ಮತ್ತೆ ನಂಬಿಕೆ ಬಗ್ಗೆ ಮಾತಾಡ್ಬೇಕು. ಯಾಕಂದ್ರೆ ಎಲ್ಲಿವರೆಗೆ ನೀವು ನಂಬಿಕೆಯಲ್ಲಿ ದೃಢವಾಗುವುದಿಲ್ಲ, ನಿಮ್ಮ ಕಾರ್ಯಗಳು ಮುಂದೆ ಸಾಗುವುದಿಲ್ಲ. ಯಾವ ರೀತಿ ದುಷ್ಟಾತ್ಮನು ಬಿರುಗಾಳಿಯನ್ನು ಬೀಸಿ ಉಬ್ಬುವ ನೀರನ್ನು ಚೆಲ್ಲುತ್ತಾ ಇದ್ದಾಗ ಆ ಹಡಗು ಒಂದ್ ಕಡೆ ಡೋಣಿ ಅಗಳಾಡುತ್ತಿರುವಾಗ ದೇವರು ಗಾಢ ನಿದ್ರೆಯಲ್ಲಿ ಇರ್ತಾನೆ. ಯಾಕಂದ್ರೆ ದೇವರಿಗೆ ಭಯವಿಲ್ಲ. ಯಾಕೆ? ಎಲ್ಲ ಸೃಷ್ಟಿ ಆತನೇ ತಯಾರು ಮಾಡಿದ. ಆತನ ಎದಕ್ಕಾಗ ಅಂಜಬೇಕು? ಎದಕ್ಕೂ ಅಂಜಿಲ್ಲ ದೇವರು. ಯಾಕೆ ಅಂಜಬೇಕು? ಅವನೇ ಸೃಷ್ಟಿಕರ್ತನು. ನೀರಿಗೂ ಗಾಳಿಗೂ ಎಲ್ಲ ನಿರ್ಮಿಸಿದ ದೇವರು ಯಾರು? ಯೇಸು ಕ್ರಿಸ್ತನು. ಅದಕ್ಕೆ ಅವನಿಗೆ ಭಯವಿಲ್ಲ. ಅವನು ನಿಶಾಂತವಾಗಿ ನಿದ್ದೆ ಮಾಡ್ತಾ ಇದ್ದ. ಆ ಶಿಷ್ಯರಿಗೆ ಹೆದರಿಕೆ, ನಾವು ಸಾಯ್ತೇವೆ, ಈ ಯಾವ್ದೋ ನೀರು, ಇಂಥ ದುರ್ಗಾಳಿ ಎಂದು ನಾವು ನೋಡೇ ಇಲ್ಲ, ತವ್ರದವ್ರೆ ಮಾತಾಡ್ಕೋತಾ ಇರ್ತಾರ. ಆದ್ರೂ ಹೋಗಿ ಶಿಷ್ಯರು ಏನ್ ಮಾಡ್ತಾರ, ಗುರುವೇ ಯೇಸುವೆ ಎದ್ದೇಳು, ನಾವು ಸಾಯಂತಿದ್ದೇವೆ, ಏಳು ಅಂದಾಗ ದೇವರು ಎದ್ದಿ ತನ್ನ ಡೋಳಿಯಲ್ಲಿ ನಿಂತು ಎರಡೇ ಮಾತಾಡ್ತಾನ, ಶಾಂತವಾಗು, ಮುಗೆ ಖತಾಮ್. ಏನೇನ್ ಹೇಳಿದ್ಯೋ, ಶಾಂತವಾಗು, ನಡಿಯಿಂದ ದುಷ್ಟ ಅಂತ ಹೇಳಿ ಗದ್ದಲಾಟೆ, ನಿಂದ್ರು ಹೋಗೋ, ಅದು ಮಾಡೋ ಇದು ಮಾಡೋ, ಏನು ಬೇಂದಿಲ್ಲ, ಖಾಲಿ ಕೈ ಮಾಡಿ ಒಂದೇ ಮಾತಾಡ ಗದರ್ಸ್ತೇನೆ. ಅದಕ್ಕೆ ಹೀಗೆ ಶಾಂತ ಆಗ್ಬೇಕು. ಖಾಲಿ ಹೋಯ್ತು, ಉಪ್ಪುವ ನೀರು ಹೋಯ್ತು. ಅವಾಗ ಏನಂತಾರ, ಇವ ಯಾರೋ ಮನುಷ್ಯನ ಕರ್ಕರಿನ ದೇವ್ರೇನ, ಇವ ಗಾಳಿಗೆ ಬಿ ಅಧಿಕಾರ ಕೊಡ್ತಾನ, ನೀರಿಗೆ ಬಿ ಅಧಿಕಾರ ಕೊಡ್ಲತ್ತಾನ, ಇವ್ರಲ್ಲಿ ಎಂತ ಸಾಮರ್ಥ್ಯ ಇದ್ದಿರ್ಬೇಕು ಅಂತೇಳಿ ಶಿಷ್ಯರು ಬೆರಗಾಗ್ತಾರೆ. ಆದ್ರ ಆತನ ಪರಿಶುದ್ಧ ಶಕ್ತಿ ಅವರಿಗೆ ಕಣ್ಣಿಗೆ ಕಾಣ ಹೋಗಿತ್ತು. ಎಲ್ಲಿವರೆಗೆ? ದೇವರು ಪರಲೋಕಕ್ಕೆ ಏರಿ ಹೋಗುವ ತನಕ ಅವರು ಕುರುಡರಾಗಿ ಅವ್ರಿಗೆ ಮಂಕಾಗಿ ಮಾಡಿದನು ದೇವರು. ಯಾಕಂದ್ರ ದೇವರು ಇದ್ದಾಗ ಅವರೆಲ್ಲ ಸಾಮರ್ಥ್ಯ ಅವ್ರಿಗೆ ಹೇಳಿದಾಗ ಅವ್ರು ಏನ್ ಮಾಡ್ತಿರು, ದೇವರನ್ನೇ ಮೀರಿಸಿ ತಾವೇ ದೇವರಾಗಿ ಕೊಡ್ತಿರೋದು ಮನುಷ್ಯರಿಗೆ. ಹೋಗಿ ಇಸ್ಕರಿಯುವುದ 30 ರೂಪಾಯಿಗೆ ಹಿಡ್ಕೊಟ್ಟಂತ ದೇವರಿಗೆ, ಇವ್ರಿಗೆ ಅದೇ ಕೆಲಸ ಮಾಡ್ತೀರಾ. ಅದಕ್ಕೆ ದೇವರ ಸಾಮರ್ಥ್ಯವನ್ನು ತಿಳಿಸಲಾರದೆ
ಮುಚ್ಚಿಟ್ಟಿದ. ಅವರು ಹುಟ್ಟಿಸಿಲ್ಲ. ಯಾಕ ಅಂದ್ರೆ ದೇವರು ಇವ್ರಿಗೆ ಅವರು ಹುಟ್ಟಿಸಿದೆ ಅಂದ್ರೆ ಇವರು ಹೋಗಿ ಮತ್ತೆ ಅದೇ ಕಾರ್ಯ ಮಾಡ್ತಾರೆ. ಹಿಂದೆ ಏನ್ ಮಾಡಿದ್ರು ಬಂದಿದ್ರು, ಯಾರಿಗೆ ಆದ್ರೂ ಮೋಶೆಗೆ ಏನ್ ಮಾಡಿದ್ರು, ಅದ್ರ ಮೋಶನ್ ಶವ ಸಿಗ್ಬೇಕಾಗಿತ್ತಂದ್ರ ಅವರು ಆತನಿಗೆ ದೇವರು ಮಾಡಿ ಇಟ್ಕೊಳ್ಬೇಕಾಗಿತ್ತಂತ. ಅದಕ್ಕೆ ದುರಾತ್ಮನ ಕಾರ್ಯ ಅದಿರ್ತದೆ. ಅದಕ್ಕೆ ದೇವರು ಒಂದೊಂದು ಪ್ಲಾನ್ ಮಾಡಿದ್ರು ಆದ್ರೂ 100% ಪರ್ಫೆಕ್ಟ್ ಇರ್ತದೆ. ಅದರಲ್ಲಿ ಒಂದು ತಪ್ಪಾದ್ರೂ ಯಾರಿಗೂ ಹುಡುಕ್ಲಕ್ ಚಾನ್ಸ್ ಇಲ್ಲ. ಈ ಬೈಬಲ್ ಅಲ್ಲಿ ಒಂದ್ ಬಿ ತಪ್ಪು ಹುಡುಕ್ಲಕ್ ಯಾರಿಗೂ ಚಾನ್ಸ್ ಇಲ್ಲ. ಮತ್ ಯಾರು ಹುಡುಕ್ಬಿಸಾಗಲ್ಲ. ಹುಡುಕಿದ್ರು ಬಿ ಅವ ಬೈಬಲ್ ಓದಿದಾಗ ಅವನೇ ಹುಚ್ಚಾಗಿ ಬಿಡಿರ್ತಾನಲ್ಲಿ. ಅವನೇ ದೇವರಿಗೆ ದರ್ಶನ ಕೊಡ್ತಾನೆ. ಯಾವ ರೀತಿಯಾಗಿ ನೋಡು, ಪೌಲ ಏನ್ ಮಾಡ್ತಾನ, ಇಡೀ ಎಲ್ಲ ಶಿಷ್ಯರು ಎಷ್ಟು ಜನ ಆಯ್ತಾರಲ್ಲ ಎಲ್ಲರಿಗೂ ಹೊಡೆಯೋದು ಕೊಲ್ಲೋದು ಎಲ್ಲ ಮಾಡ್ತಾನ. ಅವ್ನ ಹೃದಯದ ಕಪಟ ತುಂಬಿದಿರ್ತದ. ಫಾರೋನ್ ರಾಜನ್ಕಿಂತ ಹೆಚ್ಚು ಕಪಟ ತುಂಬಿರ್ತದ. ಎಲ್ಲರಿಗೂ ಹೋಗೋರು ಬರಿಗೆಲ್ಲ ಹೊಡಿತಾನೆ. ಆದ್ರೆ ದೇವ್ರು ಏನ್ ಮಾಡ್ತಾನ, ಯೇಸು ಕ್ರಿಸ್ತ ಆ ಪೌಲಿಗೆ ಆರಿಸ್ಕೊತಾನ. ಅವತ್ತು ಹಂಸಕೋಲತ್ತಾಗ ಏನ್ ಮಾಡ್ತಾನ ದೇವ್ರು, ಬೆಳಕಾದ ಪ್ರಕಾಶ ರೂಪ ಬಂದಿ ಆ ಪ್ರಕಾಶ ರೂಪದಾಗ ಯೇಸು ಕಾಣಿಸ್ಕೊಂಡಿದ್ದಾಗ ಆ ಪ್ರಕಾಶ ನೋಡಲಾರದೆ ಅವನೇನಾಗ್ತಾನ, ಕುಡ್ದಾಗ್ತಾನೆ. ಯಾಕಂದ್ರೆ ಅಷ್ಟು ಪಾಪಿ ಇರ್ತಾನವ, ಅಷ್ಟು ಪಾಪ ಮಾಡಿರ್ತಾನ. ಸ್ಟೀಫನ್ಗ ಎದುರು ಮಧ್ಯಾಹ್ನ ಸಮಯದಲ್ಲಿ ಕಲ್ಲು ಹಚ್ಚಿ ಕೊಲ್ತಾನೆ. ಲಾಸ್ಟ್ ಕಲ್ಲಿ ಅವನೇ ಹೊಡಿತಾನ. ಅವನು ಸ್ಟೀಫನ್ ಹೊಡೆದಾಗ ಸಾಯಲ್ಪಡ್ತಾನೆ. ಸ್ಟೀಫನ್ ಸಾಯುವಾಗ ಸುಮ್ಮನೆ ಸಾಯಲ್ಲ, ಪರಲೋಕದ ಪ್ರವಾದನೆ ಹೇಳ್ತಾನ. ಸರ್ವಶಕ್ತನಾದ ತಂದೆ ಯೇಸು ಕ್ರಿಸ್ತ ಪವಿತ್ರ ಆತ್ಮ ದೇವರು ಮತ್ತೆ ಏಂಜಲ್ಗಳಿಗೆ ನೋಡ್ತಾನ. ಆತನ ರೂಪ ಹೆಂಗಾಗಿತ್ತು, ಪ್ರಕಾಶ ರೂಪ ಆಗಿತ್ತು ಸಾಯ ಹೊತ್ತಿಗೆ. ಸ್ಟೀಫನ್ ಬೈಬಲ್ ಅಲ್ಲಿ ಬರ್ದಿದ್ದ ಸತ್ಯದಾಗ ಆತನ ಮುಖ ಪ್ರಕಾಶ ರೂಪ ಆಗಿತ್ತಂತ. ಯಾವ ರೀತಿಯಿಂದ ಅಂದ್ರೆ ಇವನು ಯಾರ್ದು ಹನೋಕುಂದ ಆಗಿತ್ತಲ್ಲ ಅದ ರೀತಿಯಾಗಿ, ಮೋಶನ್ ಯಾವ ರೀತಿಯಾಗಿತ್ತು, ದೇವ್ರ ಹೆಂಗ್ ಪರ್ವತ ಏರಿದಾಗ ಆತನ ರೂಪ ಪ್ರಕಾಶವಾಗಿತ್ತಲ್ಲ ಹಂಗ ಆತನ ಮುಖ ಪ್ರಕಾಶವಾಗಿತ್ತಂತ. ಅವ ಮಾಡುವ ಪ್ರವಾದನೆಗೆ ಅವ್ರು ಯಾರು ಗಮನನೇ ಕೊಟ್ಟಿಲ್ಲ ಅಂತ. ಹಂಗೆ ಕಲ್ಲ ಹೊಡೆದಿ ಅವನಿಗೆ ಕೊಲ್ಲೆ ಹಾಕ್ತಾರಲ್ಲಿ. ಆದ್ರ ದೇವರು ಆದಿಗೆ ಪರಲೋಕ ರಾಜ್ಯದಲ್ಲಿ ಸೇರಿದ್ದ. ಅದೇ ಪೌಲಲ್ಲಿ ಯಾವ ರೀತಿಯಾಗಿ ಅಷ್ಟು ಕಪಟ, ಅಷ್ಟು ಕಲ್ಲು ಮನಸ್ಸು ಇಟ್ಕೊಂಡಿ ಧರ್ಮಶಾಸ್ತ್ರ ಆಧಾರ ಮಾಡಿ ಇಟ್ಕೊಂಡಿನವ. ಅದೇ ಧರ್ಮಶಾಸ್ತ್ರದ ನಿಜವಾದ ಅರ್ಥವೇನದ ಅಂತ ಹೇಳಿ ಪೌಲನೇ ಎಲ್ಲರಿಗೆ ತಿಳಿಸಿದನು. ನೋಡ್ರಿ ದೇವ್ರು ಹೆಂಗ ಆರಿಸ್ಕೊತಾನ, ಯಾರ್ ಕಪಟಿ ಯಾರ್ ನಿರ್ದೋಷಿ ಇರಲ್ಲ, ಯಾವ ತೋಲ್ ಕಲಿಸಿರ್ತಾನ ದೇವ್ರು ಅವರಿಗೆ ಆರಿಸ್ತಾನೆ. ಯಾಕಂದ್ರ ಅವರೇ ಬಹಳ ಶ್ರಮೆ ಉಳ್ಳವರಾಯ್ತಾರ. ದೇವರಿಗೆ ಮೆಚ್ಚಿಕೆ ಆಗುವಂತ ಕೆಲಸ ಮಾಡ್ತಾರ. ದೇವರಲ್ಲಿ ಇದ್ದವರು ಸ್ವಾಮಿ ಸ್ವಾಮಿ ಎಂಬರೆಲ್ಲ ದೂರ ಹೋಗ್ತಾರ. ಯಾರಿಗೆ ದೇವ್ರು ಆರಿಸಲ್ಪಡ್ತಾನಲ್ಲ ಆತನ ಬೆಳಕು ಸಿಕ್ಕಿದಾಗ ಎಲ್ಲರಿಗೆ ಬೆಳಕು ಸಿಗಬೇಕು. ದೇವರಿಗೆ ಪ್ರಾರ್ಥನೆ ಮಾಡಿ, ದೇವ್ರೇ ನಾನ್ ನಿನಗ್ ನೋಡ್ಬೇಕು, ನೀ ಆ ಪೌಲಕ್ ಸಿಕ್ಕಿದಿ, ನನಗೆ ಯಾಕೆ ಸಿಗೋಂತಿದಂತ ತವಕ ಪಡ್ಬೇಕು. ನೀ ನಮ್ ಜೊತೆ ಯಾಕೆ ಮಾತಾಡ್ತಾ ಇಲ್ಲ, ನನ್ಗೆ ಮಾತಾಡು ಪ್ರತಿದಿನ ಅಂತ ಹೇಳಿ ನೀವು ತವಕ ಪಡಬೇಕು. ಆ ತವಕ ಪಡುವಾಗ ದೇವರು ನಿಮಗೆ ಖುಷಿ ಪಡ್ತಾನ. ಆತನು ಖಾಲಿ ಕೇಳಿದಾಗ ನಿಮ್ಮ ಹೃದಯ ಕೇಳಿ ಖುಷಿ ಪಟ್ಟನಂದ್ರ ನಿಮ್ಗೆ ಎಂತ ಸಾಮರ್ಥ್ಯ ಬರ್ಬೋದು. ನಿಮ್ಮ ಕಷ್ಟ ಚಿಂತೆಗಳು ಹಿಂಗ ನೀರ್ ಹೋದಂಗ ಹೋಗ್ತಾ ಇರ್ತಾವ, ಗಾಳಿ ಬೀಸೋದಂಗ ಬೀಸೋಯ್ತಾವ ಕೆತ್ಕೊಂಡಿ. ಅದಕ್ಕೆ ದೇವರ ಸಮ್ಮುಖದಲ್ಲಿ ಮಾತಾಡಿದ್ರೆ ಹೆಂಗಿರ್ಬೇಕು, ದೇವ್ರೇ ನಿನ್ನನ್ನು ನೋಡಬೇಕು, ನಿನ್ನಂತೆ ನಡಿಬೇಕು, ನಿನ್ನಂತೆ ಇರಬೇಕು, ನೀ ಹೇಳಿದನ್ನೇನ ಮಾಡಬೇಕು. ಇವೆಲ್ಲ ಕಾರ್ಯಗಳು ದೇವರ ಪ್ರತಿನಿತ್ಯ ನೀವು ಒಂದು ದಿವಸದಲ್ಲಿ ಒಂದ್ ದಿನವಾದರೂ ಕೇಳ್ತಾ ಇರ್ಬೇಕು. ಹೇಳ್ತೀರಿ ಎಲ್ಲರೂ? ಏನ್ ಕೇಳ್ತೀರಿ? ನಿನ್ ಜೊತೆ ಮಾತಾಡ್ಬೇಕು, ನಿನ್ನ ನೋಡ್ಬೇಕು, ನಿನ್ನಂತೆ ನಡಿಬೇಕು. ಅಷ್ಟೆಲ್ಲ ಕೇಳಿದ್ರು ಅದ್ರಾಗ ದೇವರು ನಿಮಗ್ ನಡೆಸುವಂತನ ಆಗ್ತಾನ. ಇದು ಸುಮ್ಮನಾಗಿ ಬರ್ದಿಲ್ಲ, ದೇವರಿಗೆ ವಾಕ್ಯದಲ್ಲಿ ಬರ್ತಾನೆ ಹೇಳ್ತಾನಂದ್ರ ಇದು ಕಾರ್ಯ ನಡೆಸುವಂತನ. ನೀ ಎಲ್ಲಿ ದಿನನಿತ್ಯ ನೀ ಕೇಳು, ದಿನನಿತ್ಯ ದೇವರಿಗೆ ಸಮ್ಮುಖದ ಹೋಗಿ ಕೇಳಿದೆ ಕೇಳು ಆತ ನಿಮಗ್ ಕೊಡುವಂತನಾಗಿದೆ. ನೀವು ದಿನ ಕೇಳಿ, ದೇವ್ರೇ ನಾನ್ ನಿನಗ್ ನೋಡ್ಬೇಕು, ನೀನ್ ಹಂಗ್ ನಡಿಬೇಕು, ನೀ ಹೆಂಗಿದ್ದಿ ಹಂಗ ನಿನ್ ಸೌಂಡ್ ಕೇಳ್ಬೇಕು, ನನ್ ಕಿವಿಯಾಗ ನೀನ್ ಅವಾಜ್ ಬರ್ಬೇಕು ಅನ್ಬೇಕು. ಅಲ್ಲಿವರೆಗೆ ನಿಮ್ಗೆ ದೇವರು ನಡೆಸುವಂತನಾಗಿದ್ದಾನೆ. ಆಮೇಲೆ ಸ್ತೋತ್ರ. ದೇವರಲ್ಲಿ ನಂಬಿಕೆ ಇರುವವರಿಗೆ ಎಂದಿಗೂ ನಿರಾಶವಾಗಲ್ಲ. ಪ್ರೇಯರ್ ಮಾಡಿ ಕಣ್ಣು ಮುಚ್ಚಿಕೊಡಿ. ಸರ್ವಶಕ್ತನಾದ ಯೇಸುವೆ ತಂದೆ, ನಿನ್ನ ಮಧುರ ನಾಮಕ್ಕಾಗಿ ಸ್ತೋತ್ರ ಏಸಪ್ಪ. ನೀ ಗಾಳಿ ನೀರನ್ನು ಯಾವ ರೀತಿಯಾಗಿ ನಿಲ್ಲಿಸಿದೆ ಏಸಪ್ಪ. ಒಂದು ಗದರಿಕೆಯಿಂದ ಸ್ವಾಮಿ ನಿಲ್ಲಲ್ಪಟ್ಟಿತ್ತು ಸ್ವಾಮಿ. ನಿನ್ನ ಬಲವಾದ ನಂಬಿಕೆ ನಮ್ಮಲ್ಲಿ ಇಳಿದಕ್ಕಾಗಿ ಸ್ತೋತ್ರ ಏಸಪ್ಪ. ನಾವು ಅಂತ ಕಾರ್ಯ ಮಾಡುವಂತ ಬಲಶಾಲಿಗಳಾಗಿ ಎದ್ದೇಳ್ಬೇಕು ಏಸಪ್ಪ. ತಂದೆ ಸಭೆ ನಿನ್ನ ಕೈಗೊಪ್ಪಿಸ್ತೇನೆ, ಮಕ್ಕಳನ್ನ ಕೈಗೊಪ್ಪಿಸ್ತೇನೆ ಏಸಪ್ಪ. ಎಲ್ಲರೂ ರಾತ್ರಿ ಎಲ್ಲ ಸುಖವಾಗಿ ನಿದ್ರೆ ಕೂಡ ಆರೋಗ್ಯ ಭಾಗ್ಯ ಹೆಚ್ಚಿನ ಆಯುಷು ಸುಖ ಸಮೃದ್ಧಿ ಶಾಂತಿ ಸಮಾಧಾನ ಉಲ್ಲಾಸ ಅಭಿವೃದ್ಧಿಯಾಗಿ ಹೇಳಲ್ಪಡಲಿ ಇವರ ಜೀವನವೆಲ್ಲ ಸ್ವಾಮಿ. ಆನ್ಲೈನ್ ನೋಡುವ ಎಲ್ಲ ಮಕ್ಕಳಿಗೆ ಅಭಿಷೇಕಗಳು ಇಳಿದು ಬರಲಿ ಏಸಪ್ಪ. ಹೌದು ಯೇಸುವೆ, ನಿನ್ನ ಪರಿಶುದ್ಧ ನಾಮಕ್ಕಾಗಿ ಸ್ತೋತ್ರ. ಈ ಮಕ್ಕಳ ನಿನ್ನ ಕೈಗೊಪ್ಪಿಸಿದರೆ ಏಸಪ್ಪ, ನಿನ್ನ ಎಲ್ಲ ಕಾರ್ಯಗಳಿಂದ ತುಂಬಿಸಿ ನೆರವೇರಿಸಿ ಏಸಪ್ಪ. ಇವರಿಗೆ ಅಭಿವೃದ್ಧಿ ಪಡಿಸಿದಾಗ ಸ್ವಾಮಿ ನಿನ್ನ ಪರಲೋಕ ರಾಜ್ಯದಲ್ಲಿ ಮಹಿಮೆ ಪಡುವಂತೆ ಇವರು ಕಾರ್ಯಗಳು ಮಾಡಲಿ ಏಸಪ್ಪ. ಅಂತ ಅಭಿವೃದ್ಧಿಗಳಾಗಿ ಇವರಿಗೆ ಎಬ್ಬಿಸು. ಹೌದು ಯೇಸುವೆ, ಎಲ್ಲ ನಿನ್ನ ಮಹಿಮೆಗೆ ಸಲ್ಲಿಸ್ತೇನೆ ಜೀವ ತಂದೆ ಯೇಸುವೆ.
ಆಮೇನ್ ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮನ ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೇನ್ ಆಮೇನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು. ಹಲ್ಲೆಲೂಯಾ.